Hello everyone, welcome back to my YouTube ಚಾನಲ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ ಕೇಳ್ತೀನಿ. ಯಾಕೆ ಅಂತ ಅಂದರೆ ತುಂಬ ಜನ ಕೇಳ್ತಿದ್ರಿ, ವೀಡಿಯೋಸ್ ಮಾಡಿಲ್ಲ ಮತ್ತು ತುಂಬ ಡೌಟ್ಸ್ ಕೇಳ್ತಿದ್ರಿ. ಮೆಸೇಜಲ್ಲೇ ಆದಷ್ಟು ರಿಪ್ಲೈ ಮಾಡ್ತಿದ್ದೆ ನಾನು. ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ನಾನು ಇಷ್ಟು ದಿವಸ ಪರ್ಸ್ನಲ್ ಇಶ್ಯೂಸಿಂದ. ಸೊ ಇನ್ಮೇಲೆ ನಾನು ಆ್ಯಕ್ಟಿವ್ ಆಗಿರ್ತೀನಿ ಯೂಟ್ಯೂಬಲ್ಲಿ. ತುಂಬ ಜನ ಕೇಳ್ತಿದ್ದೀರಾ ಕ್ವೆಶನ್ಸು ಏನು ಅಂತಂದರೆ ಇಂಟರ್ನ್ಶಿಪ್ ಬಗ್ಗೆ ಮತ್ತು ಎಕ್ಸಾಮ್ಸ್ ರಿಲೇಟೆಡು ಎಲ್ಲ ಕೇಳ್ತಿದ್ದೀರಾ. ಸೊ ಇನ್ಮೇಲೆ ಎಲ್ಲ ಅಪ್ಡೇಟ್ಸು ಕೊಡ್ತಾ ಇರ್ತೀನಿ. ಸೊ ಡೋಂಟ್ ವರಿ. ಸೊ ಫಸ್ಟು ಈ ವಿಡಿಯೋ ಫುಲ್ ಇಂಟರ್ನ್ಶಿಪ್ ರಿಲೇಟೆಡ್ ಆಗಿರುತ್ತೆ. ಇಂಟರ್ನ್ಶಿಪ್ ಡೌಟ್ಸು ನನಗೊಂದು ಸ್ವಲ್ಪ ಜನ ಎಲ್ಲ ಕೇಳಿದ್ರಿ ಇಂಟರ್ನ್ಶಿಪ್ಪಲ್ಲಿ ತುಂಬ ಕ್ವೆಶನ್ಸು, ಹೇಗೆ ಪೋಸ್ಟ್ ಮಾಡಬೇಕಾ, ಯೂನಿವರ್ಸಿಟಿಗೆ ಹೋಗಬೇಕಾ, ತುಂಬ ರಿಲೇಟೆಡ್ ಕ್ವೆಶನ್ಸ್ ಇತ್ತು. ಅದಕ್ಕೆಲ್ಲ ಇವತ್ತು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದೆ ನಿಮಗೆ ಅಂತ ಅಂದರೆ KSOU ಬಗ್ಗೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಕೇಳ್ಬೋದು. ನಾನು ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ಇನ್ಮೇಲೆ ಆ್ಯಕ್ಟಿವಲ್ಲಿ ಇರ್ತೀನಿ. ಫಸ್ಟು ಕ್ವೆಶನು ಟಾಪಿಕ್ ರಿಲೇಟೆಡು. ಸೊ ಟಾಪಿಕ್ ಹೇಗೆ ಚೂಸ್ ಮಾಡೋದು? ಸೊ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇದೆ ಟಾಪಿಕ್ ಬಗ್ಗೆ. ಸೊ ಅದಕ್ಕೆ ಇವಾಗ ಆನ್ಸರ್ ಮಾಡೋಕ್ಕೆ ಹೋಗ್ತೀನಿ. ಟಾಪಿಕ್ ಹೇಗೆ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಅಂದರೆ, ಈಗ ಯೂನಿವರ್ಸಿಟಿ ಗೈಡ್ಲೈನ್ಸ್ ಕೊಟ್ಟಿರೋ ಪ್ರಕಾರನೇ ನಾವು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಬೇಕು. ಅದು ಹೇಗೆ ಅಂತ ಅಂದರೆ, ಈಗ ನಾನು ಮಾರ್ಕೆಟಿಂಗ್ ಆ್ಯಂಡ್ HR ತಗೊಂಡಿದ್ದೀನಲ್ವಾ. ಸೊ ಮಾರ್ಕೆಟಿಂಗ್ ಆ್ಯಂಡ್ HR ಫೀಲ್ಡಲ್ಲೇ ಹುಡುಕಬೇಕು. ಹುಡುಕಬೇಕು, ಇಲ್ಲ ಮಾರ್ಕೆಟಿಂಗಲ್ಲಿ ನನ್ನ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಬೇಕು ಟಾಪಿಕ್ಸು. ಈಗ ಮಾರ್ಕೆಟಿಂಗಲ್ಲಿ ಏನಾದರೂ ಇಶ್ಯೂಸ್ ಇರೋದು ಅಥವಾ ಮಾರ್ಕೆಟಿಂಗ್ ರಿಲೇಟೆಡ್ ಟಾಪಿಕ್ಸ್ ತಗೊಳ್ಬೇಕು, ಇಲ್ಲ ಮಾರ್ಕೆಟಿಂಗ್ ಬೇಡ ನನಗೆ ಅಂತ ಅಂದರೆ HR ತಗೊಳ್ಬೋದು ನಾನು. ಸೊ ಇದೆರಡೂ ಬಿಟ್ಟು ನಾನು ಬೇರೆ ತಗೊಳ್ಳಂಗಿಲ್ಲ. ಸೊ ಬೇರೆ ಅಂತ ಅಂದರೆ ಇದೆರಡು ಬಿಟ್ಟು ನಾನು ಅಕೌಂಟ್ಸ್ ಫೀಲ್ಡಿಗೆ ಹೋಗೋವಾಗಿಲ್ಲ. ಸೊ ನಾನು ಅಕೌಂಟ್ಸ್ ಫೀಲ್ಡಲ್ಲಿ ಸೆಲೆಕ್ಟ್ ಮಾಡ್ತೀನಿ ಟಾಪಿಕ್ ಅಂತ ಅಂದ್ರೂ ಅವರು ಅಪ್ರೂವ್ ಮಾಡಲ್ಲ KSOU ಅಲ್ಲೂ. ಸೊ ಇದೇ ತುಂಬ ಡೌಟ್ಸ್ ಇತ್ತು ನಿಮಗೆ. ನಾವು ನಮ್ಮ ಸ್ಪೆಷಲೈಸೇಷನ್ ಹೆಂಗೆ ಮ್ಯಾಚ್ ಮಾಡಬೇಕು ಅಂತ ಅಂದರೆ ಏನಿಲ್ಲ, ಇದೆ ನಿಮ್ಮ ID ಕಾರ್ಡಲ್ಲಿ ಸ್ಪೆಷಲೈಸೇಷನ್ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ನಿಮ್ಮ ID ಕಾರ್ಡಲ್ಲಿ ಇರುತ್ತೆ ನೋಡಿ, ಯಾವ ಸ್ಪೆಷಲೈಸೇಷನ್ ನೀವು ತಗೊಂಡಿದ್ದೀರಾ ಅಂತ ಅಲ್ಲಿ ಹಾಕಿರ್ತಾರೆ ಅವರು ID ಕಾರ್ಡಲ್ಲಿ. ಆರ್ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿರ್ತೀರ ಅಲ್ವಾ, ಸೊ ಅದರಲ್ಲೂ ಇರುತ್ತೆ ಸ್ಪೆಷಲೈಸೇಷನ್ ನಿಮ್ದು ಯಾವುದು ಅಂತ. ಸೊ ಇವಾಗ ನಾನು ಮಾರ್ಕೆಟಿಂಗ್ ಆ್ಯಂಡ್ HR ಅಲ್ಲಿ ತಗೊಳ್ಬೇಕು ಅಲ್ವಾ. ಸೊ ಇವಾಗ ನೀವು ಯಾರಾದರೂ ಅಕೌಂಟ್ಸ್ ಫೀಲ್ಡಲ್ಲಿ ತಗೊಂಡಿರ್ತೀರ. ಅಕೌಂಟ್ಸ್ ಫೀಲ್ಡಲ್ಲಿ ತಗೊಂಡು ಇಲ್ಲ ನಾನು ಅಕೌಂಟ್ಸ್ ಫೀಲ್ಡಲ್ಲಿ ಮಾಡೋಕ್ಕಾಗಲ್ಲ, HR ಮಾಡ್ತೀನಿ ಅಥವಾ ಮಾರ್ಕೆಟಿಂಗ್ ಮಾಡ್ತೀನಿ ಅಥವಾ ಬೇರೆ ಯಾವುದಾದ್ರು ನಂದು ಓನ್ ಟಾಪಿಕ್ ಇದೆ ನಾನು ಅದರಲ್ಲಿ ಮಾಡ್ತೀನಿ ಅಂತ ಅಂದರೆ, ಸೊ ಅದೂ ಅಪ್ರೂವ್ ಮಾಡಲ್ಲ ಅವರು KSOU ಅವರು. ಸೊ ಗೈಡ್ಲೈನ್ಸ್ ಇರೋದೇ ಈ ರೀತಿ. ಇಲ್ಲ ನಾನು ಮಾಡಬೇಕು ಅಂತ ಇದ್ದೀನಿ, ನಾನು ಮಾಡ್ತೀನಿ ಅಂತ ಅಂದರೆ ಅದನ್ನು ನೀವೇ ಅವ್ರು ಕಾಂಟ್ಯಾಕ್ಟ್ ಮಾಡಿ, ಅವ್ರ ಛಾಯಾ ಮ್ಯಾಮ್ ಏನಿದ್ದಾರೆ ಅವ್ರನ್ನ ಕಾಲ್ ಮಾಡಿ, ಅಥವಾ ಮೈಸೂರಿಗೆ ನಿಯರ್ ಬೈ ಇರೋರೆ ಮೈಸೂರಿಗೆ ಹೋಗ್ಬಿಟ್ಟು ಹೇಳಿ, ಈ ರೀತಿ ಕನ್ವಿನ್ಸ್ ಮಾಡಿ. ಅವರಿಗೆ ಕನ್ವಿನ್ಸ್ ಮಾಡಿದರೆ ಅವರು ಓಕೆ ಅಂತ ಅಪ್ರೂವ್ ಮಾಡ್ತಾರೆ. ಇಲ್ಲೇ ಪೋಸ್ಟ್ ಮುಖಾಂತರ ನಾನು ಈ ಥರ ಸೆಲೆಕ್ಟ್ ಮಾಡಿದ್ದೀನಿ, ನಾನು ಹಾಕ್ತೀನಿ ಅಂತ ಅಂದರೆ ಅವರು ಖಂಡಿತ ಅಪ್ರೂವ್ ಮಾಡಲ್ಲ. ಸೊ ಟಾಪಿಕ್ ರಿಲೇಟೆಡ್ ಇಷ್ಟು. ಇನ್ನೂ ತುಂಬ ಜನ ಕೇಳಿದ್ದೀರ ಡೌಟ್ಸು ಟಾಪಿಕ್ ರಿಲೇಟೆಡು. ಈ ಥರ ಸ್ಪೆಷಲೈಸೇಷನ್ಗೆ ಹೇಗೆ ಮ್ಯಾಚ್ ಆಗಬೇಕು ಅಂತ ಅಂದರೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸ್ಪೆಷಲೈಸೇಷನ್ನ ಆದಷ್ಟು ಮ್ಯಾಚ್ ಆಗೋ ಹಾಗೆ ನೀವು ಟಾಪಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಅಪ್ರೂವ್ ಮಾಡಲ್ಲ ಅವರು. ಸೊ ಆಲ್ಮೋಸ್ಟ್ ಇವಾಗ ಟಾಪಿಕ್ ಅಪ್ರೂವಲ್ಗೆ ಪೋಸ್ಟ್ ಮಾಡಿರೋರ್ದು 1 ಮಂತ್ ಆಗಿದೆ. 1 ಮಂತಿಂದ ಇನ್ನೂ ಒಬ್ಬರದು ಅಪ್ರೂವಲ್ ಲೆಟರ್ ಬಂದಿಲ್ಲ. ಎಲ್ಲೋ ನಿಯರ್ ಬೈ ಮೈಸೂರಲ್ಲಿರೋರೇ ಹೋಗಿ ತಗೊಂಡು ಬಂದಿದ್ದಾರೆ ಅಪ್ರೂವಲ್ ಲೆಟರ್, ಬಿಟ್ಟರೆ ಬೇರೆ ಯಾರೇ ಪೋಸ್ಟ್ ಮಾಡಿರೋರು ಒಬ್ಬರದು ಬಂದಿಲ್ಲ. ಸೊ ಅದ್ರ ಬಗ್ಗೆನೂ ನಾನು ನೆಕ್ಸ್ಟ್ ಹೇಳ್ತೀನಿ ವೀಡಿಯೋಸಲ್ಲಿ. ಸೊ ಈಗ ಟಾಪಿಕ್ ರಿಲೇಟೆಡ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ. ಸೊ ಆದಷ್ಟು ಯಾರು ಟಾಪಿಕ್ ಇನ್ನೂ ಸೆಲೆಕ್ಟ್ ಮಾಡಿಲ್ಲ, ಮಾಡ್ತಿದ್ದೀರಾ, ಕನ್ಫ್ಯೂಷನಲ್ಲಿದ್ದೀರಾ ಅಂತ ಅಂದರೆ ಆದಷ್ಟು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ಸ್ ಅಡ್ಮಿಷನ್ ಆಗೋವಾಗ ಅಪ್ಲಿಕೇಶನ್ ಫಾರ್ಮ್ ಇರುತ್ತಲ್ಲ, ಆ ಫಾರ್ಮಲ್ಲಿ ನೋಡಿ ಸ್ಪೆಷಲೈಸೇಷನ್ ಅಂತ ಹಾಕಿರ್ತಾರೆ ಅವರು, ನೀವು ಯಾವುದು ತಗೊಂಡಿದ್ದೀರಾ ಅಡ್ಮಿಷನ್ ಆಗೋವಾಗ ಅಂತ. ಸೊ ಅದಕ್ಕೆ ರಿಲೇಟೆಡ್ ಮ್ಯಾಚ್ ಆಗೋಗೆ ನೀವು ಟಾಪಿಕ್ಸ್ನ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ನೆಕ್ಸ್ಟು ನಿಮ್ಮ ಇಂಟರ್ನಲ್ ಗೈಡ್ ಏನಿದ್ದಾರೆ ಅವರಿಗೆ ಅಪ್ರೋಚ್ ಮಾಡಿಬಿಟ್ಟು ಕೇಳಿ, ನಾನು ಈ ರೀತಿ ಟಾಪಿಕ್ ತಗೊಂಡಿದ್ದೀನಿ ಮಾಡ್ಬೋದಾ ಅಂತ. ಇಲ್ಲ ಅವರು ಓಕೆ ಅಂತಾರೆ, ಇಲ್ಲ ಅವರೇ ಬೇರೆ ಏನಾದರೂ ಐಡಿಯಾಸ್ನ ಕೊಡ್ತಾರೆ ನಿಮಗೆ. ಈ ರೀತಿ ಹೇಳಿದ್ದಾರೆ, ನಮ್ಮ ಮೈಸೂರು ಯೂನಿವರ್ಸಿಟಿಯಿಂದ ಗೈಡ್ಲೈನ್ಸ್ ಹಿಂಗೆ ಬಂದಿದೆ, ಸ್ಪೆಷಲೈಸೇಷನ್ಗೆ ಮ್ಯಾಚ್ ಆಗುವಂಥದ್ದೇ ನಾವು ಮಾಡಬೇಕಂತೆ ಅಂತ
ಹೇಳಿ ನಿಮ್ಮ ಇಂಟರ್ನಲ್ ಗೈಡ್ ಯಾರು ಇರ್ತಾರೆ ಅಲ್ವಾ ಅವರಿಗೆ, ಅವರೇ ಬೇರೆ ಐಡಿಯಾನ ಕೊಡ್ತಾರೆ. ಸೊ ಇದು ಟಾಪಿಕ್ ಸೆಲೆಕ್ಷನ್ ಬಗ್ಗೆ. ಸೊ ನೆಕ್ಸ್ಟು ಇನ್ನೂ ಏನಾದರೂ ಡೌಟ್ಸ್ ಇದೆಯಾ ನಿಮಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಹೇಳ್ತೀನಿ. ಇನ್ನೂ ತುಂಬ ಡೌಟ್ಸ್ ಕೇಳಿದ್ದೀರಾ ನೀವು, ನಾನು ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ. ಇಷ್ಟು ಟಾಪಿಕ್ ರಿಲೇಟೆಡ್ ಡೌಟ್ಸ್ ಆಗಿತ್ತು ನಿಮಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.